ಹರೇ ನಮಃ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಸಪ್ತಾಂಗರೂಪಾಯ ಸರ್ವಾಧಿಷ್ಠಾನನಿಧೇ ನಿಧೇ ಪ್ರಣತಕ್ಲೇಶನಾಶಾಯ ಪಾರ್ಥಸಾರಥೇ ನಮಃ. ಅಜ್ಞಾನತಿಮಿರ್ಚ್ಛೇದಂ ಬುದ್ಧಿಸಂಪತ್ಪ್ರದಾಯಕಂ ವಿಜ್ಞಾನಯಮನಂ ಶಾಂತಂ ವಿಜಾಖ್ಯ ಗುರುಂ ಭಜೆ. ಲಕ್ಷ್ಮೀ ಹೃದಯದ 4ನೆಯ ಭಾಗವನ್ನು ಯಥಾಮತಿ ಏನಪ್ಪ ಅಂದ್ರೆ ಪ್ರಚುರಪಡಿಸೋಕ್ಕೆ ಪ್ರಯತ್ನ ಪಡ್ತಾಯಿದ್ದೀನಿ. ನಿಮ್ಮಲ್ಲಿ ಒಂದು ಪ್ರಾರ್ಥನೆ, ಇದು ಲೈಕ್ ಆದರೆ ಲೈಕ್ ಕೊಟ್ಟರೆ, ಸಬ್ಸ್ಕ್ರೈಬ್ ಮಾಡಿ ಏನಪ್ಪ ಅಂದರೆ ಸ್ಫೂರ್ತಿಯನ್ನು ಕೊಡಬೇಕಂತ ನಾನು ನಿಮ್ಮಲ್ಲೇ ಪ್ರಾರ್ಥನೆ. ಅದಾದ ನಂತರ ನಿನ್ನೆ ಏನು ಬಂದಿತ್ತು, ಅಂಬ ಎನಗೆ ಪ್ರಸನ್ನಳಾಗಿ ತುಂಬಿಸೂಸುವ ಪರಮಕರ್ಣವೆಂಬ ಪೀಯೂಷ ಕರ್ಣದಿ ತುಂಬಿದ ದೃಷ್ಟಿ ತುದಿಯಿಂದ ಅಂಬುಜಾಕ್ಷೆ ನೋಡಿಯನ ಮನಿ ತುಂಬಿಸೀಗಲ ಧಾನ್ಯ ಧನಗಳ ಹಂಬಲಿಸುವನು ಪಾದ ಪಂಕಜ ನೈತ ಅನವರತ. ಅಂಬುಜಾಕ್ಷಿ ಅಥವಾ ಅಂಬುಜಾಕ್ಷಿ ಅಂದ್ರೆ ಕಮಲ ನೇತ್ರೇಯ. ಅಂಬು ಅಂದ್ರೆ ನೀರು, ಸಮುದ್ರ, ಅಲ್ಲಿ ಹುಟ್ಟಿದ್ದು ಕಮಲ. ಆ ಕಮಲದ ಏನಪ್ಪ ಅಂದರೆ ನೇತ್ರವುಳ್ಳಂತಕ್ಕೆ ಕಣ್ಣೆ ಅಂಬುಜಾಕ್ಷಿ. ನನಗೇನಪ್ಪ ಅಂದರೆ ಏನು ಕೊಡು, ಪ್ರಸನ್ನಳಾಗು. ಯಾಕೆ ಪ್ರಸನ್ನಳಾಗಬೇಕು ಲಕ್ಷ್ಮೀದೇವಿ ಕೇಳಬೇಕು? ನಿನ್ನೆ ಸ್ವಲ್ಪ ತಗೊಂಡಿದ್ದೆ, ಸ್ವಲ್ಪ ಹಿಂದಿಂದು ವಿಚಾರ ತಗೊಂಡ್ರೆ ಮತ್ತೆ ಇವತ್ತು ಕಂಟಿನ್ಯೂ ಆಗ್ತದೆ ಅಂತ. ಮಹಾಲಕ್ಷ್ಮಿ ಯಾಕೆ ನಾವು ಪ್ರಾರ್ಥನೆ ಮಾಡ್ಕೋಬೇಕು, ಪ್ರಸನ್ನಳಾಗಂತ ಯಾಕೆ ಕೇಳಬೇಕು ಅಂದರೆ, ನಾವು ಪರಮಾತ್ಮನ ವಿಸ್ಮರಣೆಯಿಂದ ಲೌಕಿಕಕ್ಕೆ ಬೇಕಾದಂಥ ಸಮಸ್ತ ಭೋಗಗಳನ್ನು ಅಪೇಕ್ಷೆ ಪಡ್ತೀವಿ. ಬರೀ ಪರಮಾತ್ಮ ಪ್ರೀತಿಯಾಗಿ ನಾವೇನು ಅಪೇಕ್ಷೆ ಪಡೋದೇ ಇಲ್ಲ ಟೋಟಲಿ. ಹೊಲ, ಮನೆ, ಬಂಗಾರ, ಬೆಳ್ಳಿ, ಹೆಣ್ಣು, ಹೊನ್ನು, ಮಣ್ಣು, ಗಂಡು ಇವೆಲ್ಲವೂ ನನ್ನ ಸ್ವಾರ್ಥಕ್ಕಾಗಿ ಬಿಡ್ತೀನಿ ಹೊರತು ಪರಮಾತ್ಮ ಪ್ರೀತಿಗಾಗಿ ಬರೋದೇ ಇಲ್ಲ. ಅದು ನನ್ನ ಅಪರಾಧ. ಆ ತಾಯಿ ನನ್ನ ಮನಸ್ಸೆಂಬ ಮನೆಯೊಳಗೆ ಅದೆಲ್ಲ ತುಂಬಿಸೇಗಲ ಧಾನ್ಯ ಧನಗಳ. ಧಾನ್ಯ ಅಂದ್ರೆ ವರ್ಣಗಳು, ವರ್ಣಾತ್ಮಕ ರೂಪ, ವರ್ಣಾತ್ಮಕ ಏನಪ್ಪ ಧಾನ್ಯ, ಭಾಗ್ಯ. ನನ್ನ ಮನಸ್ಸಿನೊಳಗೆ, ನನ್ನ ಬುದ್ಧಿಯೊಳಗೆ ಮತ್ತು ನನ್ನ ದೇಹದ ತನುವಿನೊಳಗೆ ಶ್ರೀ ಭೂದುರ್ಗಾ ರೂಪದಿಂದಿದ್ದು ಈ ಸ್ಥೂಲ ಶರೀರದಿಂದ ಸದಾ ಸರ್ವತ್ರ ವಿಭೂತಿ ರೂಪಗಳ ಉಪಾಸನೆ, ಆ ವಿಭೂತಿ ರೂಪದಲ್ಲಿರ್ತಕ್ಕಂಥ ಭಗವದ್ ರೂಪಗಳ ಚಿಂತನೆಯಿಂದ ಅದನ್ನು ನೀನು ನಿಂತು ಸಮಸ್ತ ವಿಭೂತಿ ರೂಪಗಳಲ್ಲಿ ಆ ಕ್ರಿಯೆಯನ್ನು ಮಾಡಿಸಿ ಏನಪ್ಪ ಅಂದ್ರೆ ಶ್ರೀಹರಿಗೆ ಸಮರ್ಪಣೆ ಮಾಡ್ತೀಯ ಎಂಬ ಜ್ಞಾನ, ಆ ಶಬ್ದಗಳು, ಆ ಕೋಶಗಳು ನನ್ನಲ್ಲಿ, ನನ್ನ ಮನಸ್ಸಿನ ಮನೆಯೊಳಗೆ ಏನಪ್ಪ ಅಂದರೆ ತುಂಬಿಸ್ಬೇಕು. ತಾಯಿ ಅಂದರೆ ಅದೆಂಥ ಅಂತಃಕರಣ ಅಂದ್ರೆ, ಎಷ್ಟೇ ತಪ್ಪು ಮಾಡಿರಲಿ, ಸಿಟ್ಟಿಗೆದ್ದು ಮಗ ಬೈದು ಬಡಿದು ಒದ್ದು ಹೋಗಿರ್ತಾನ, ಅಮ್ಮನ ತಪ್ಪಾಗಿರೋ ಅಯ್ಯೋ ಬಾಲನ ಕಂದ ಅಂತೀವಿ ನಾವು ಇಲ್ಲಿ ಮಕ್ಕಳು. ಅದಂಗೆ ಮಹಾಲಕ್ಷ್ಮಿ ಎಷ್ಟು ನಾವು ತಪ್ಪು ಮಾಡ್ತೀವಿ ಅಂದ್ರೆ, ಭೂಮಿನ ತುಳಿತೀವಿ, ಭೂದೇವಿಗೆ ಹನನ ಮಾಡ್ತೀವಿ, ಮಲಮೂತ್ರ ವಿಸರ್ಜನೆ ಮಾಡ್ತೀವಿ. ಎಲ್ಲರೂ ಅನೇಕ ಏನಪ್ಪ ಅಂದರೆ ಬೋರ್ ಹಾಕ್ತೀವಿ, ನೀರು ತೆಗಿತೀವಿ, ಎಷ್ಟು ಹಿಂಸೆ ಕೊಡ್ತೀವಿ. ಆದರೆ ಆ ತಾಯಿ ಒಂದಿನೂ ಯಾಕೆ ಹಿಂಗೆ ಮಾಡಿದಿ ಅಂತ ನಮ್ಮನ್ನು ಕೇಳೋದಿಲ್ಲ. ಮಹಾಲಕ್ಷ್ಮಿ ಭೂದೇವಿ ನಮಗೆ ಕೇಳಂಗಿಲ್ಲ. ಅದು ಅಪರಾಧ ಅಲ್ಲ ನಮಗೆ. ಕ್ಷಮ ಯಾಕೆ ಕೇಳಬೇಕು ಅಂದರೆ, ಇಷ್ಟೆಲ್ಲ ಮಾಡಿದರೂ ಸಹಿತ ಆ ಭೂದೇವಿ ಆ ಧನ ಮತ್ತು ಧಾನ್ಯ ಎರಡು ಆ ಬೀಜ ಹಾಕಿ ಅದು ಮೇಲೆ ಬೆಳೆ ಕೊಡ್ತಾಳೆ. ಬೀಜ ಪೂರಿತ ಹೇಮ ಕಲಶವ ಅಂತ ಹೇಳಿದ್ರೆ ಹಿಂದೆ ಆ ಭೂಮಿಯಿಂದ ಬೆಳೆಯನ್ನು ಕೊಟ್ಟು ನನ್ನ ಯೋಗಕ್ಷೇಮವನ್ನು ನೋಡ್ಕೋತಾಳೆ. ನನಗೆ ಎಷ್ಟು ಬೇಕು ಯೋಗಕ್ಷೇಮಕ್ಕೆ? ಒಂದು 10 ಎಕರೆ ಒಳಗೆ ಆ ಭತ್ತ ಹಾಕಿದ್ರೆ ಒಂದು 1000 ಚೀಲಲ್ಲಿ ಬರ್ತವೆ. ನಮಗೆ ಎಷ್ಟು ಬೇಕು? ಒಂದು 10 ಚೀಲನೆಲ್ಲ ಸಾಕು. ಇನ್ನೂ 990 ಚೀಲ ಬೇರೆದರಿಗಾಗಿ ಹಂಚಿಕೊಡ್ತಿರ್ತಾರೆ. ಇದು ಯಾವ ಸಾಧಕ ತಿಳ್ಕೊಂಡು ಹೋಗ್ತಾರೆ. ಅದಕ್ಕೇನಪ್ಪ ಅಂತ ನಾನು ಹಂಬಲಿಸುವೆನು ಅಂತ. ಯಾಕೆ ಇಷ್ಟು ದಿನ ನಾನು ಮರ್ತು ಬಿಟ್ಟಿದ್ದೀನಿ. ಅರಿವು ಮರಿವಿಗೆ ನೀನೇ ಕಾರಣ ತಾಯಿ, ನನ್ನನ್ನು ಅನುಗ್ರಹ ಮಾಡು. ನನಗೆ ನಿನ್ನ
ನಿನ್ನ ಪರಿವಾರವನ್ನು ಮತ್ತು ಹರಿಯನ್ನು ನನ್ನ ತಂದೆಯನ್ನು ಸ್ತೋತ್ರ ಮಾಡ್ತಕ್ಕಂಥ ಬಹುದೊಡ್ಡ ಭಾಗ್ಯವನ್ನು ಆ ಜ್ಞಾನವನ್ನು ನಿನಗೆ ಕರುಣಿಸುವಂಥ ನಾವು ಪುನಃ 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 ಪ್ರಾರ್ಥನೆ ಮಾಡಿಕೊಂಡಾಗ ತಾಯಿ ಅಂತಃಕರಣದಿಂದ ಲೌಕಿಕ ಮತ್ತು ಪಾರಮಾರ್ಥಿಕ ಎರಡು ಸುಖವನ್ನು ಕೊಡ್ತಾಳೆ. ಅದಕ್ಕೆ ಶಾಂತಿ ನಾಮಕ್ಕೆ ಶರಣಪಾದಕ್ಕೆ, ಕಾಂತಿ ನಾಮಗೆ ಗುಣಗಣಾಶ್ರಯೇ, ಖ್ಯಾಂತಿ ನಾಮಗೆ ದೊರೆತನಾಚಿನಿ ಧಾತ್ರಿ ನಮಿಸುವೆನು, ಭ್ರಾಂತಿನಾಚಿನಿ ಬೌದ್ಧ ಶ್ರಮದಿ ಶ್ರಾಂತನಾದಿನ ಭವದಿ ಎನಗೆ ನಿತಾಂತ ಧನ ನಿಧಿ ಧಾನ್ಯ ಕೋಶವನಿತ್ತು ಸಲಹುವುದು. ಶಾಂತಿ ನಾಮಕ್ಕೆ ಇಲ್ಲೇ ಲಕ್ಷ್ಮೀದೇವಿ ರೂಪ ಎಲ್ಲಿ ಬರ್ತದೆ ಶಾಂತಿ ಎಂಬುದು ಅಂದ್ರೆ ಓಂಕಾರದೊಳಗೆ ಅ ಉ ಮ ನಾದ ಬಿಂದು ಘೋಷ ಶಾಂತ ಅತಿಶಾಂತ ಅಂತ. ಶಾಂತನಾಮಕ ಪರಮಾತ್ಮನ ಉಪಾಸನೆ ಶಾಂತಿನಾಮಕ್ಕೆ. ಆ ಶಾಂತಿ ನನ್ನ ಉದರದಲ್ಲಿರ್ತಾನೆ ಶಾಂತನಾಮಕ್ಕೆ. ಆ ಪರಮಾತ್ಮ ಅಷ್ಟ ಕರ್ತತ್ವದೊಳಗೆ ಶಾಂತಿ ರೂಪದಲ್ಲಿದ್ದು ಉತ್ತಮವಾದ ಜ್ಞಾನವನ್ನು ಕೊಡ್ತಾಳೆ. ಅನಿರ್ಧನ ಪತ್ನಿಯಾಗಿ ನನ್ನ ಸ್ಥೂಲ ಶರೀರದೊಳಗೆ ಉಪಸ್ಥದಲ್ಲಿದ್ದು ನಮಗೇನಪ್ಪ ಅಂದ್ರೆ ಆ ಜ್ಞಾನವನ್ನು ಕೊಡ್ತಾಳೆ. ಭೂಲೋಕದೊಳಗೆ ಯಾವುದು ಈ ಪ್ರತಿ ಸ್ತ್ರೀ ಪುರುಷರ ದೇಹದೊಳಗಿರ್ತಕ್ಕಂಥದ್ದು ಭೂಲೋಕ, ಆ ತುಂದಿಯ ಮಧ್ಯೆ ಬರ್ತಕ್ಕಂಥದ್ದು. ಅಲ್ಲಿ ಯಾರಿರ್ತಾರೆ ಅಂದರೆ ಅನಿರ್ಧಿ ಶಾಂತಿ ನಾಮಕ್ಕೆ. ಆ ಶಾಂತಿ ಏನು ಮಾಡ್ತಾಳೆ ಅಂದರೆ ನನಗೆ ಆ ಪರವಿದ್ಯೆ ನಾನು ಏನು ಕೇಳ್ತಾ ಇದ್ದೀನಿ ಅಂದರೆ, ಅಮ್ಮ ನಿನ್ನ ಗಂಡನ ಉಪಾಸನೆ ಮಾಡ್ತಕ್ಕಂಥ ಬುದ್ಧಿ ಕೊಡು ನನಗೆ ಅಂತ ಕೇಳ್ತೇನೆಂದರೆ ನನ್ನ ಇಲ್ಲಿ ಬೇರೆ ಎಲ್ಲವೂ ಶಾಂತ ಆಗಬೇಕಲ್ಲ. ಪಂಚಕರ್ಮೇಂದ್ರಿಯ ಪಂಚಜ್ಞಾನೇಂದ್ರಿಯ ಮನಸ್ಸು ಶಾಂತ ಆಗಬೇಕಲ್ಲ. ಅದಕ್ಕೆ ಶಾಂತಿ ನಾಮಕ್ಕೆ ಅಂದರೆ ಆ ಎಲ್ಲವನ್ನು ಶಾಂತ ಮಾಡ್ತೀಯ. ಅದಕ್ಕೆ ಬೇಕಾದ್ದನ್ನು ಏನೆಲ್ಲ ಅನಾವಶ್ಯಕ ಇರ್ತಕ್ಕಂಥ ಅಪೇಕ್ಷೆಗಳೆಲ್ಲವನ್ನು ತೆಗೆದು ಹಾಕ್ತೀಯ. ಆ ಭ್ರಾಂತಿಯದು ಶಾಂತಿ ಅಲ್ಲ ನಮಗೆ. ಏಕಾದಶಿನಲ್ಲಿ ಬರ್ತಕ್ಕಂಥದ್ದು ಅದು ಅದೆಲ್ಲ ಆ ಭ್ರಾಂತಿಯನ್ನು ತೆಗೆದು ಹಾಕ್ತೀಯ. ಅಲ್ಲಿರ್ತಕ್ಕಂಥ ಕಾಂತಿ ಅದು ಏನಪ್ಪ ಅಂದ್ರೆ ಉತ್ತಮವಾದ ಕಾಂತಿ ಅಲ್ಲ. ಬೆಳಕು ಬರ್ತದೆ ಆದರೆ ಅದು ನಶ್ವರ ಇರ್ತಕ್ಕಂಥದ್ದು. ಎಂಥ ಕಾಂತಿ ಅಂದರೆ ಮನೆ ಮುಂದೆ ಒಂದು ಟ್ಯೂಬ್ಲೈಟ್ ಹಾಕ್ತೀವಿ, ಮರ್ಕ್ಯೂರಿ ಲೈಟ್ ಹಾಕ್ತೀವಿ, ಆ ಕರೆಂಟ್ ಇರ್ತಾನೆ ಇರ್ತದೆ, ಆಮೇಲೆ ಹೋಗ್ಬಿಡೋದು. ಅದೇ ಚಂದ್ರ ಬೆಳತನೇ ಇರ್ತದೆ. ರಾತ್ರಿಗೆ ಅಜ್ಞಾನ ಕತ್ತಲು, ಆ ಕತ್ತಲೊಳಗೆ ಆ ಚಂದ್ರ ಬಂದಾಗ ಅದು ಏನಾಗ್ತದೆ, ಚಂದ್ರ ಬೆಳಕು ನಮ್ಮ ಮನಸ್ಸಿಗೆ ಆಹ್ಲಾದವನ್ನು ಕೊಡ್ತದೆ. ಇದನ್ನು ಕೃಷ್ಣ ಗೋಪಿಕಾಸ್ತ್ರೀಯರೊಡನೆ ಆ ಪೌರ್ಣಮಿ ದಿನ ಏನಪ್ಪ ಅಂದ್ರೆ ಆ ಗೋಪಿಕಾ ಲೀಲೆಯನ್ನು ಅದನ್ನ ಆಡಿ ತೋರಿಸಿದ್ದಾನೆ ಯಮುನಾ ನದಿ ದಂಡೆಯಲ್ಲಿ. ಯಮುನಾ ನದಿ ಎಲ್ಲಿ ಬರ್ತದೆ ನಮ್ಮ ದೇಹದೊಳಗೆ? ಅಲ್ಲಿರ್ತಕ್ಕಂಥ ದೇವತೆಗಳು ಯಾರ್ಯಾರು ಲಕ್ಷ್ಮಿ 60,000 ಗೋಪಿಕಾಸ್ತ್ರೀಯರು ನಮ್ಮ ದೇಹದಲ್ಲಿ ಇದ್ದಾರೆ. ಅದರಲ್ಲಿ ಒಂದು ದೇಹದೊಳಗೆ ಒಂದು ಇಂದ್ರಿಯದೊಳಗೆ ಏನಪ್ಪ ಅಂದ್ರೆ 1,000 ಅಂದರೆ 16 ಇಂದ್ರಿಯಗಳು, ಪಂಚಕರ್ಮೇಂದ್ರಿಯ ಪಂಚಜ್ಞಾನೇಂದ್ರಿಯ ಪಂಚ ಮಾತೃಕೆಗಳು ಮತ್ತು ಒಂದು ಮನಸ್ಸು 16. ಒಂದೊಂದು ಇದರೊಳಗೆ 1,000 ಗೋಪಿಕಾಸ್ತ್ರೀಯರು ಇದ್ದು ನನ್ನ ದೇಹದೊಳಗೆ ಏನಪ್ಪ ಅಂದರೆ ಆ ಬಿಂಬನಾದಂಥ ಶ್ರೀಹರಿ ಕೃಷ್ಣನಾಗಿದ್ದು ನನ್ನ ಸಮಸ್ತ ಇಂದ್ರಿಯಗಳಿರ್ತಕ್ಕಂತಹ ಸಮಸ್ತ ಶಬ್ದಗಳು, ಶಬ್ದ ಸ್ಪರ್ಶ ರಸ ರೂಪ ಗಂಧಾದಿ ಮಾತ್ರಗಳಿರ್ತಕ್ಕಂಥ ದೋಷಗಳನ್ನು ರಜೋತಮ ಸತ್ವ 3 ಗುಣವನ್ನು ತರಿಸಿ ಉತ್ತಮವಾದ ಜ್ಞಾನವನ್ನು ನನಗೆ ಕೊಟ್ಟು ರಕ್ಷಣೆ ಮಾಡಕ್ಕಂಥ ರೂಪ ಆ ಶಾಂತಿ. ಆ ಕಾಂತಿ ನನಗೆ ಕೊಡ್ತಾಳಮ್ಮ ಕಾಂತಿ ನಾಮಕ್ಕೆ. ಆ ಕಾಂತಿ ಬಂತಂದ್ರೆ, ಜ್ಞಾನದ ದೃಷ್ಟಿ ಬಂತಂದ್ರೆ ಆ ಜ್ಞಾನಿಗಳ ಕಣ್ಣು ನೋಡಬೇಕು, ಥಳ 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 ಹೊಳಿತಾ ಇರ್ತಾವೆ, ಗೋಲಿ ಗುಂಡಾಗಿತ್ತು. ಅದು ದುಡ್ಡು ಕೊಟ್ಟರೆ ಬರೋದಲ್ಲ, ಚಸ್ಮಾ ಹಾಕ್ಕೊಂಡ್ರೆ ಬರೋದು, ಚಾಳಿಸ್ ಹಾಕೋದಲ್ಲ. ಸುಲೋಚನ ಅಂತೀವಿ ನಾವು. ಸುಲೋಚನ ಅಂದರೆ ಆಲೋಚನೆ, ಉತ್ತಮವಾದ ಆಲೋಚನೆ ಕೊಡಬೇಕಾದ್ರೆ ಆ ಶಾಂತಿ ದೇವನೇ ಕೊಡಬೇಕು. ಅದು ಅನಿರುದ್ಧನ ಹೆಂಡತಿ ಶಾಂತಿ ನಾಮಕ್ಕೆ ಅಂತ. ಅದಕ್ಕೆ ಆ ಲಕ್ಷ್ಮಿಯಲ್ಲಿ ನಾನು ಪ್ರಾರ್ಥನೆ ಮಾಡಿಕೊಳ್ಳೋದು ಇಷ್ಟೇ. ಯಾವುದು ನನಗೆ ಉತ್ತಮವಾದ ಗತಿಯನ್ನು ಕೊಡು, ಆ ಶಕ್ತಿಯನ್ನು ಕೊಡು, ಭ್ರಾಂತಿಯನ್ನು ಅಳಿಸು. ಭ್ರಾಂತಿ ಯಾಕೆ ಬರ್ತದೆ ಇದು? ಅದು ವಿಶೇಷ ಅಂದರೆ ನಾನು ಭಕ್ತಿನೇ ಇದ್ದೀನಿ, ಆದರೆ ನನ್ನ ಒಳಗಿನ ದುಃಖ ಯಾಕೆ ಹೋಗ್ತಾ ಇಲ್ಲ, ನನ್ನ ಮನೆಗೆ ಯಾಕೆ ಸಂತೋಷ ಬರ್ತಾ ಇಲ್ಲ, ನನ್ನ ಗಂಡ ನನ್ನ ಮಾತು ಯಾಕೆ ಕೇಳೋಂಗಿಲ್ಲ, ನನ್ನ ಹೆಂಡತಿ ನನ್ನ ಮಾತು ಯಾಕೆ ಕೇಳೋಂಗಿಲ್ಲ ಅಂತ ಅಂತೀವಲ್ಲ, ಅಲ್ಲ ಭ್ರಮೆ. ಏನಂದರೆ ದೈತ್ಯರು ನನ್ನ ದೇಹದಲ್ಲಿ ಆ ರೂಪವನ್ನು, ದೇವತೆಗಳ ರೂಪವನ್ನು ಹಾಕ್ಕೊಂಡು ಏನು ಮಾಡ್ತಾರೆ, ಆಟ ಆಡ್ತಾರೆ, ನನಗದು ಭ್ರಾಂತಿ ಕೊಡ್ತಾರೆ. ನಾನೇ
ಗಣಪತಿ ಇದ್ದೀನಿ, ನಾನೇ ರುದ್ರ ಇದ್ದೀನಿ, ನಾನೇ ಇಂದ್ರ ಇದ್ದೀನಿ. ಯಾಕೆಂದರೆ ಇದು ಎಲ್ಲಿ ಬರ್ತದೆ ಅಂದರೆ ರಾಮಾಯಣದೊಳಗೆ ಇಂದ್ರಜಿತ್ತು ಅಂಬತ್ತು. ಆ ಇಂದ್ರಜಿತ್ತು ಇಂದ್ರನ ಸೋಸ್ತಾನೆ. ಅದಕ್ಕೆ ವಿಪ್ರಚಿತ್ತಿ ಅಂತಂತಾರೆ. ನಮ್ಮ ಚಿತ್ತದಲ್ಲಿ ಕುತ್ಕೊಂಡು ವಿಪ್ರಚಿತ್ತಿ ಆ ಇಂದ್ರನ ಕಾರ್ಯವನ್ನು ಮಾಡ್ತಾರೆ. ಈ ಮನಸ್ಸನ್ನು ಚಿತ್ತವನ್ನು ಅಲ್ಲೋಲಕಲ್ಲೋಲ ಮಾಡಿಬಿಡ್ತಾರೆ. ಇಂತಹ ಭ್ರಾಂತಿಗಳಿಂದ ಆ ದೈತ್ಯರ ಭ್ರಾಂತಿ ತೋರಿಸ್ತಾರೆ ನಮಗೆ. ಬಿಸಿಲು ಗುದಿರೆ ಅಂತೀವಿ, ಅದೇನು ಇರಂಗಿಲ್ಲ, ನೀರಿರಂಗಿಲ್ಲ. ಅಂತಹ ಭ್ರಾಂತಿಯಿಂದ ನನ್ನ ದೇಹದೊಳಗೆ ದೈತ್ಯರು ಮಾಡ್ತಾ ಇರ್ತಾರಮ್ಮ. ಅಂಥವ್ರ ಕಡೆ ನೋಡಿಕೊಂಡು ನಾನು ಎಡವಿನೇ ಹೊರತು ನನಗೆ ನಿನ್ನ ಮೇಲೆ ಆಗಲಿ, ನಿನ್ನ ಮಕ್ಕಳ ಮೇಲೆ ಆಗಲಿ, ನನ್ನ ತಂದೆ ಮೇಲೆ ನನಗೆ ದ್ವೇಷ ಇಲ್ಲ. ನಾನು ಅಜ್ಞಾನಿದ್ದೀನಿ, ನನಗದು ಗೊತ್ತಿಲ್ಲ. ಅದಕ್ಕೆ ನೀನು ಅಂತಹ ಭ್ರಾಂತಿಯನ್ನು ನಾನು ಬಿಡಿಸು ತಾಯಿ ಅಂತ ಅನನ್ಯಗತಿಗಳ ಮಹಾಲಕ್ಷ್ಮಿ ನಾನು ಪ್ರಾರ್ಥನೆ ಮಾಡಬೇಕು ಅಂತ ಹೇಳ್ತಾರೆ ದಾಸರಾಜರು. ಗುರು ನಮ್ಮ ಶ್ರೀ ಜಗನ್ನಾಥ ಗುರು ಜಗನ್ನಾಥ ಮತ್ತು ಆ ಭ್ರಾಂತದ ಭವದೊಳಗೆ ನಾನು ಏನಾಗಿದೆ ಅಂದರೆ ಶ್ರಮ ಭಾಳ ಆಗಿಬಿಟ್ಟದೆ ನನಗೆ. ಕೆಲಸ ನಿನ್ನೋರೇ ಮಾಡ್ತಾರೆ. ಯಾರು ಪಂಚಕರ್ಮೇಂದ್ರ ಜ್ಞಾನೇಂದ್ರ ಇರ್ತಕ್ಕಂಥ ವಾಗ್ಯೇಂದ್ರ ಅಗ್ನಿ ಕೆಲಸ ಮಾತಾಡ್ತಾನೆ, ದಕ್ಷ ಪ್ರಜಾಪತಿ ಕೈ ಕೆಲಸ ಮಾಡ್ತಾನೆ, ಜಯಂತ ಕಾಲಲ್ಲಿ ಕೆಲಸ ಮಾಡ್ತಾನೆ, ಉಪಸ್ಥಲ್ಲಿ ಶತ್ರುಪದ ಸಾಯಂಭೂಮನ್ ಮಾಡ್ತಾನೆ, ಗುದದಲ್ಲಿ ಮಿತ್ರನಾಮಕ ಹರಿ ಮಾಡ್ತಾ ಇದ್ದಾನಂತೆ. ನಾಸಿಕದಲ್ಲಿ ಏನಪ್ಪ ಅಂದ್ರೆ ದಸರು ಮಾಡ್ತಾಯಿದ್ದಾರೆ, ಕಣ್ಣಲ್ಲಿ ವಿಶ್ವಂಬರ ಮಾಡ್ತಾ ಇದ್ದಾನೆ, ಏನಪ್ಪ ಮೂಗಿನಲ್ಲಿ ಇವರು ನಾರಿಗೆಲ್ಲಿ ವರ್ಣ ಇದ್ದಾನೆ, ಕಿವಿಯಲ್ಲಿ ದಸ್ತಿಗೆ, ಇವರೆಲ್ಲ ನಿನ್ನವರೇ. ಇವರು ಮಾಡಿದ ಕೆಲಸನ ಆ ಭ್ರಾಂತಿಯದು ನನಗೆ ನಾನು ಮಾಡ್ತಾನೆ ಎಂಬ ಅಜ್ಞಾನನೆಲ್ಲ ಆವರಿಸ್ತದೆ. ನಾನು ಇದೆಲ್ಲ ಮಾಡ್ತಾಯಿದ್ದೀನಿ. ಅದಕ್ಕೆ ಹೇಳ್ತಾ ದಾಸರು, ಅದರಿಂದ ಭಾರ ಆಗಿದೆ, ನನ್ನ ಶ್ರಮ ಆಗಿದೆ. ನಾನು ಮಾಡಲಾದ ಕರ್ಮವನ್ನು ನಾನು ಮಾಡ್ತೀನಿ ಅಂತ ತಿಳ್ಕೊಂಡು ನನ್ನ ಭ್ರಮೆಯಲ್ಲೇ ಬಿದ್ದು ಆ ಭಾವನೆಯೊಳಗೆ ನನಗೆ ಶ್ರಮ ಆಗಿದೆ. ಶ್ರಮದ ಶಾಂತನಾದನು, ದುಃಖ ಆಗ್ತಾಯಿದೆ ನನಗೆ. ಒಳ್ಳೆಯ ಹೇಳಿದ ಮಾತು ಕೇಳೋದಕ್ಕಂತ ಹೆಣ್ತಿದ್ದಾಳೆ, ಮಕ್ಕಳಿದ್ದಾರೆ, ಎಲ್ಲ ಅದೇ. ಆದರೂ ನನಗೆ ಯಾಕೆ ದುಃಖ ಅಂದರೆ ನನಗೇನೋ ಒಂದು ದೋಷ ಇದೆ ಅಂದದ್ದು ಅವಾಗ ಗೊತ್ತಾಗ್ತದೆ ನನಗೆ. ನಾನು ಎಲ್ಲಿ ಎಡುತ್ತಾ ಇದ್ದೀನಿ, ಎಲ್ಲ ಕರ್ಮವನ್ನು ನಾನೇ ಮಾಡ್ತಾಯಿದ್ದೀನಿ, ನಾನೇ ಸಂಸಾರ ಹೊತ್ಕೊಂಡಿದ್ದೀನಿ, ನಾನು ಮಾಡಿದ್ರೆ ಆಗ್ತದೆ, ನಾನು ಕೊಟ್ಟರೆ ಆಗ್ತದೆ, ನಾನು ನೀಡೋ ಆಗ್ತದೆ. ಅಜ್ಞಾನ ನನ್ನಲ್ಲಿ ಸಂಪೂರ್ಣ ತುಂಬಿಕೊಳ್ಕೊಂಡು ಅದಕ್ಕೆ ಅದೆಲ್ಲ ನೀನು ತೆಗೆದು ಹಾಕ್ಬೇಕು. ನೀನು ಮನಸ್ಸು ಮಾಡಿದರೆ ಬೆಳಕು ಹರಿದಾಗ ಏನಪ್ಪ ಅಂದರೆ 100 ಅಲ್ಲ 1000 ಬ್ರಹ್ಮದಲ್ಲಿ ಸೃಷ್ಟಿ ಮಾಡಿ 1000 ಬ್ರಹ್ಮಾಂಡ ಮಾಡ್ತಕ್ಕಂಥ ಏನಪ್ಪ ತಾಯಿ ಮಹಾಲಕ್ಷ್ಮಿ ನಿತ್ಯ ನನ್ನ ಮೇಲೆ ಅಂತಃಕರಣ ಮಾಡಿ ನನ್ನ ಅಜ್ಞಾನವನ್ನು, ನನ್ನ ಭ್ರಾಂತಿಯನ್ನು ಸಂಪೂರ್ಣ ತೆಗೆದು ಎಲ್ಲ ಕಡೆ ಶಾಂತಿಯನ್ನು ನೀಡು ಮನಸ್ಸಿನೊಳಗೆ. ಅದಕ್ಕೆ ನಿತಾಂತ ಧನ ನಿಧಿ ಧಾನ್ಯಕೋಶ ಬರಿತ್ತು ಸರ್ವು. ಹೌದು, ಧಾನ್ಯಕೋಶ ಅಂದರೆ ನನ್ನಲ್ಲಿ ಪಂಚಕೋಶಗಳು: ಪ್ರಾಣಮಯ, ಅನ್ನಮಯ, ಈ ವಿಜ್ಞಾನಮಯ, ಆನಂದಮಯ, ಮನೋಮಯ ಅಂತ 5 ಕೋಶಗಳು. ಅವು ಪ್ರಾಣಮಯ. ಇಡೀ ಎಲ್ಲವೇನು ನಮ್ಮ ದೇಹದಾಗ ಎಷ್ಟು ದೇವತೆಗಳಿದ್ದಾರೆ ಅವರೆಲ್ಲರೂ ನೀನು ಪ್ರಾಣಮಯರಾಗಿ ಅವರೆಲ್ಲರೂ ಪ್ರಾಣವನ್ನು ಕೊಡು. ಯಾಕಂದರೆ ಅವರೆಲ್ಲರೂ ಚೆಂದಾಗಿದ್ದರೆ ಈ ದೇಹ ಚೆನ್ನಾಗಿರ್ತದೆ. ಅವರೆಲ್ಲರಿಗೂ ಅನ್ನ ಕೊಡು. ಅನ್ನಮಯ ರೂಪದಲ್ಲಿ 5 ಕೋಶದಲ್ಲಿ 5 ಅನ್ನ ಕೊಡಬೇಕು. ಮಹಾಲಕ್ಷ್ಮಿ ಕೊಡ್ತಾಳೆ. 5 ಅನ್ನ ಅಂದರೆ ಯಾವುದು? ನನಗೆ ಕಣ್ಣಿಗೆ ಬೇಕಾದ್ದೇನು, ಮೂಗು ಬೇಕಾಯಿತು, ವಾಸಕ್ಕೆ ಏನು ಬೇಕಾಯಿತು, ಹಲ್ಲಿಗೆ ಏನು ಬೇಕಾಯಿತು, ಈ ಎಲ್ಲವಲ್ಲ, ಈ ಎಲ್ಲರಿಗೂ ಆಯಾ ಅವರವರ ಅವಿಷ್ಟ ಪ್ರಕಾರ ಏನನ್ನು ಕೊಡೋಕ್ಕೋ ಆ ಅನ್ನವನ್ನು ಕೊಡು. ಧಾನ್ಯ ಧನವನ್ನು ನೀಡು. ಅವರಿಗೆ ಸಾಧನಕ್ಕೆ ಸಂಪತ್ತನ್ನು ಕೊಡು. ನೀ ಕೊಡೋಕ್ಕೋ ಪಂಚಕೋಶ ಅಂದರೆ ಅವೆಲ್ಲ ಆದರೆ ಮನಸ್ಸಿಗೆ ಸಮಾಧಾನ ಆಗ್ತದೆ. ಆ ವಿಜ್ಞಾನಮಯ ಉತ್ತಮ ಜ್ಞಾನ ಮಾಡ್ತಕ್ಕಂಥ ಜ್ಞಾನಿಗಳು ಬುದ್ಧಿಯಲ್ಲಿ ಇರ್ತದೆ. 12,000 ಏನಪ್ಪ ಅಂದ್ರೆ ನಾಡಿಗಳು ನಮ್ಮ ತಲೆಯೊಳಗೆ. ಅಲ್ಲಿ 1,00,000 ಕೋಶಗಳವ. ಆ 1,00,000 ಕೋಶಗಳೊಳಗೆ ಏನಾಗ್ತದೆ ಅಂದರೆ ಒಂದೊಂದು ಜನ್ಮದ್ದು ಒಂದೊಂದು ಕಡೆ ತುಂಬಿರ್ತಾರೆ ಪರಮಾತ್ಮ. ನಮ್ಗೆ ಯಾಕೀಗ ಈ ದುಃಖ ಬಂತು, ನಾನು ಯಾವ ಜನ್ಮದಾಗ ಏನು ಮಾಡಿದ್ನೇನೋ ಅದಕ್ಕೆ ಇವತ್ತು ಇದು ಕೊಟ್ಟಾನ ಅಂತಂದರೆ ಅದು ಹಿಂದಿನ ಸ್ಮರಣೆ ಕೊಡುತ್ತೆ. ಅಂತಹ ಸ್ಮರಣೆಯನ್ನು ಕೊಟ್ಟು ಆ ಮೂಗಿನಲ್ಲಿರ್ತಕ್ಕಂಥ ನಾಸದರ್ಸರಲ್ಲಿರ್ತಕ್ಕಂಥ ಯಾರು ವಾಸನಾನ ನನ್ನ ಜನ್ಮಾಂತರ ದೋಷವನ್ನು ತೆಗೆದುಹಾಕಿ ಏನಪ್ಪ ಉತ್ತಮ ಜ್ಞಾನವನ್ನು ನೀಡ್ತಾಯಿ ಅಂತ ಅವರು ಬೇಡ್ತಾರೆ. ಅದೇ ಧನ ಅಂದರೆ ಈ ಧನ ಅಲ್ಲ, ನನಗೆ ಯಾವುದು ಹಿಂದಿಂದು, ಈಗಿಂದು, ಮುಂದಿಂದು, ಭೂತ ಭವಿಷ್ಯತ್ ವರ್ತಮಾನ ಕಾಲ ಈ ಜ್ಞಾನವನ್ನು ನಮಗೆ ತಂದು ಕೊಡು ನೀನು. ಆ ಜ್ಞಾನವನ್ನು ನೀಡುತ್ತಾಯಿ ಅಂತ ಲಕ್ಷ್ಮೀ ದೇವಿಯಲ್ಲಿ ನನಗೆ ಪ್ರಾರ್ಥನೆ. ಅಷ್ಟೇನಾ? ಜೈತ ಲಕ್ಷ್ಮೀ ಲಕ್ಷ್ಮಣ, ಜೈತ ಪದ್ಮ ವಂದಳೆ, ಜೈತು ಜಯ ವಿದ್ಯಾನಾಮೆ, ನಮೋ ನಮೋ ವಿಷ್ಣು ವಾಮಾಂಕೆ, ಜಯಪ್ರದಾಯಕ್ಕೆ ಜಗದಿ ವಂದಳೆ,
ಜಯಿತು ಜಯ ಚೆನ್ನಾಗಿ ಸಂಪದ ಜೈವೆ ಪಾಲಿಸು ಎನಿಗೆ ಸರ್ವದ ನೈತ ಅನುವರ್ತ. ಲಕ್ಷ್ಮೀ ಲಕ್ಷ್ಮಣಾಂಗಿ ಅಂತ. ಲಕ್ಷ್ಮಿ ಯಾರು? ಲಕ್ಷ್ಮಣ ಯಾರು? ಲಕ್ಷಣಾಂಗಿ ಅಂತ. ಲಕ್ಷ್ಮಿ ಈ ಪ್ರಕೃತಿ ಮತ್ತು ಪುರುಷ ಅಂತ ಬರ್ತಾರೆ. ಪ್ರಕೃತಿ ಸಮಸ್ತ ದೇಹ 84 ಲಕ್ಷ ಯೋನಿಯಲ್ಲಿ ಬರ್ತಕ್ಕಂಥವು ಎಲ್ಲ ಇವರು ಪ್ರಕೃತಿ ಅಂತ. ಪಂಚಭೌತಿಕ ಶರೀರದಿಂದ ಆದ ಭೂತಗಳಿಂದ ಆದ್ದು ಇದೆಲ್ಲ. ಇದು ಒಂದೇ ಅಲ್ಲ, ಗುಡ್ಡ ಬೆಟ್ಟ ಗಿಡ ಕಲ್ಲು ಮಣ್ಣು ಹಾವು ಚೇಳು ಈ ಮೀನು ಮೊಸಳೆ ಏನಾಗ್ಯಾವ ಅವೆಲ್ಲವೂ ಪ್ರಕೃತಿಯಿಂದ. ಅದು ಲಕ್ಷ್ಮೀ ರೂಪ. ಲಕ್ಷಣಾಂಗಿ ಅಂತಂದ್ರಲ್ಲ ದಾಸರಾಯರು. ಆ ಲಕ್ಷಣವಾಗಿರ್ತಕ್ಕಂಥದ್ದು ಯಾವುದು? ಇಲ್ಲೇ 24 ತತ್ವಾಭಿಮಾನದ ಕೊನೆಗೆ ಲಕ್ಷಣ ಸುಲಕ್ಷಣ ಶ್ರೀಕೃಷ್ಣಾಯ ನಮಃ ಅಂತ ಹೇಳ್ತಾರೆ. ಅಂದರೆ ನನ್ನ ದೇಹದೊಳಗೆ ನನಗಾಗಿ ನೀಡಿದಂಥ ತತ್ವದೇವತೆಗಳಲ್ಲಿ ಉತ್ತಮ ಲಕ್ಷಣವನ್ನು ಕೊಡು. ಅವರಲ್ಲಿ ನನ್ನ ಅಜ್ಞಾನ ಏನು ತುಂಬಿದವರಿಗೆ ಏನಪ್ಪ ನಾನೇ ಅನ್ನೋದಕ್ಕೆ ಅವ್ರು ಸಿಟ್ಟು ಬಂದಿರ್ತದೆ. ಅವರಿಗೆ ಆ ಕ್ಷಮಾಗುಣ ಕೊಡುವಲ್ಲಿ ನೀನು ನಿಂತ ರಕ್ಷಣೆ ಮಾಡು, ಉತ್ತಮ ಲಕ್ಷಣವನ್ನು ಕೊಡು. ನೋಡಿದ್ರೆ ಎಷ್ಟು ಉತ್ತಮ ಸುಶೀಲ ಸಂಪನ್ನ ಆಗಿರ್ತಕ್ಕಂಥ ಜೀವಿ ಇದ್ದಾನೆ, ಸುಶೀಲ ಸಂಪನ್ನಳಾಗಿದ್ದಾಳಂತ ಆ ಭಾವನೆ ಬರಬೇಕು. ಅದು ಆ ಎರಡು ರೂಪದಿಂದೆ. ಸುಶೀಲ ಸಂಪನ್ನ ಎಂಬ ರೂಪ ಸ್ತ್ರೀ ರೂಪನೂ ಹಿಂದೆ, ಸುಶೀಲ ಸಂಪನ್ನವಾದ ಪುರುಷ ರೂಪನೂ ಹಿಂದೆ. ಪರಮಾತ್ಮ ಎರಡೂ ರೂಪದಲ್ಲಿದ್ದಾನೆ. ಸುಲಕ್ಷಣಾ ರೂಪದಲ್ಲಿ ಕೃಷ್ಣ ಇದ್ದಾನೆ. ಕೃಷ್ಣನೇ ಯಾಕಂದರೆ ನನ್ನ ಜನ್ಮಾಂತರ ದೋಷವನ್ನು ಆ ಕೃಷ್ಣ ತಗೋತಾನೆ. ಆಕರ್ಷಿತ ವಾಮನಾಗಿ ಆ ಬಲಿಚಕ್ರವರ್ತಿಯಿಂದ ಆ 3 ಪಾದ ಭೂಮಿ ಕೇಳಿದ್ನಲ್ಲ, ನನ್ನ ಸ್ಥೂಲ ಮತ್ತು ಅನಿರುದ್ಧ ಮತ್ತು ಲಿಂಗಶರೀರ ಈ 3 ಭೂಮಿಗಳನ್ನು ಅಳಿಸಿ ಮಾಡಿ ತೊಗೊಂಡ್ಬಿಟ್ಟಿದ್ದ ವಾಮನ. ಹೀಗಾಗಿ ಆ ದೈತ್ಯರು ಎಲ್ಲ ಕಡೆಗೆ ಅಳವಡಿಸ್ಬಿಟ್ಟಿದ್ದಾರೆ. ಅದೆಲ್ಲ ತೆಗೆದು ಲಕ್ಷಣನಾಗಿ ಸುಸಂಪನ್ನಾಗಿ ಮಾಡು. ಜಯಿತು ಪದ್ಮವಂದಳೆ. ಪದ್ಮವಂದಳೆ ಅನ್ನೋ ಮಾತಲ್ಲಿ ಬರ್ತದೆ. ಅಂದರೆ ಪದ್ಮ ಅಂದರೆ ಪದ್ಮ ರೂಪವೇ ಯಾವುದು? ಲಕ್ಷ್ಮಿಯ ರೂಪ ಒಂದು. ಇನ್ನೊಂದು ಪದ್ಮಳಿಂದ ಒಂದು ಸ್ಥಳ ಅಂತಂದರೆ ಇದರಲ್ಲಿ ಸ್ವಲ್ಪ ಹಿಂದೆ ಹೋಗೋಕ್ಕಾಗ್ತದೆ. ಏನಪ್ಪ ಅಂದರೆ ಪದ್ಮಪ್ರಿಯೆ ಪದ್ಮಾಲೆ ಅಂತಂತೀವಿ ನಾವು. ಯಾರು? ಶ್ರೀನಿವಾಸನ ಹೆಂಡತಿ ವೇದವತಿಯಾಗಿ ಹಿಂದೆ ಏನಪ್ಪ ಅಂದರೆ ರಾಮಾಯಣದೊಳಗೆ ಸೀತಾದೇವಿಯನ್ನು ಪೂಜೆ ಮಾಡಿದ ಕಾರಣಕ್ಕೆ ಆಕೆ ಮುಂದೆ ಪದ್ಮಾವತಿ ಆಗ್ತಾಳೆ. ಆ ಪದ್ಮಾವತಿಯಿಂದ ವಂದನೀಯರಾಗಿದ್ದಾಕೆ. ಇದು ಎಲ್ಲಿ ಬರ್ತದೆ ಪದ್ಮ ಅಂದರೆ ನಮ್ಮ ದೇಹದ ಎಲ್ಲಪ್ಪ ಅನುಸಂಧಾನ ಮಾಡೋಕೆ ಗೋಪಾಲ ಅಂತಂದರೆ ಈ ಸ್ಥೂಲ ಶರೀರ ಎಲ್ಲ ಭೂಮಿ. ಇಲ್ಲೇ ಆ ಜನಕ ಮಹಾರಾಜ ಈ ಸ್ಥೂಲ ಜನಕ್ಕೆ ಹುಟ್ಟಿದ್ರು ನಮ್ಮ ಪಿತೃದೇವತೆಗಳ ಅವರೇನಪ್ಪ ಈ ದೇಹಕ್ಕೆ ಜನಕರಾಗ್ತಾರೆ. ಅಲ್ಲೇ ಕಿತ್ತಬೇಕು, ಯಾವುದು ಸ್ವಚ್ಛ ಮಾಡ್ಬೇಕಾದ್ರೆ ಮನಸ್ಸನ್ನು ಹಗರಿಸ್ಬೇಕಾದ್ರೆ ಅಲ್ಲೇ ಶೇಷ ಏನಪ್ಪ ಅಂದರೆ ಇನ್ನಿಟ್ಕೊಂಡಿದೆ ಯಾವುದು ಮಡಿಕೆಯನ್ನು ನನ್ನ ಮನಸ್ಸನ್ನು ಹರಗಕ್ಕಲ್ಕೆಲ್ಲ ಸ್ವಚ್ಛ ಮಾಡೋಕ್ಕಲ್ಕೆ ಆ ಪದ್ಮ ಹುಟ್ಟಿದ್ದಾರು. ನಿನ್ನ ಹಿಂದೆ ಜಪ ಮಾಡಿದಂತಹ ಪದ್ಮೆ, ಆ ಪದ್ಮನೇ ಏನಪ್ಪ ನಿನಗೆ ವಂದನೀಯಳಾಗಳೆ. ನನಗೇನಪ್ಪ ಅಂದರೆ ಉತ್ತಮ ಶ್ರೀನಿವಾಸನ ಕಲ್ಯಾಣ ಆಗಬೇಕು. ಶ್ರೀನಿವಾಸ ಅಂದರೆ ಆಗಲೇ ನಮ್ಮ ಎಲ್ಲ ಇಂದ್ರಿಯಗಳಿಗೆ ಅಭಿಮಾನಿ ಶ್ರೀನಿವಾಸ. ಶ್ರೀ ಅಂದರೆ ಇಂದ್ರಿಯಗಳು, ಅಲ್ಲಿ ವಾಸ ಮಾಡ್ತಕ್ಕಂಥ ಶ್ರೀನಿವಾಸ. ಆ ಶ್ರೀನಿವಾಸಿಗೆ ಕಲ್ಯಾಣ ಪದ್ಮಾವತಿ ಆಗಬೇಕು. ಅಂದರೆ ನನ್ನ ಮನಸ್ಸನ್ನು ಸ್ವಚ್ಛ ಮಾಡಿದಂಥ ಆ ವ್ಯಕ್ತಿ ಯಾರು? ಸ್ವಾಮಿ ಫಲದಾರ ಯಾರು? ಬಲರಾಮದೇವರ ನೇಗಿಲು ಹಿಡ್ಕೊಂಡಲ್ಲ, ಅದರಂಗೆ ಆ ಶೇಷ ಮನಸ್ಸಿಗೆ ಅಭಿಮಾನಿ. ಆತ ಮನಸ್ಸನ್ನೆಲ್ಲ ಸ್ವಚ್ಛ ಮಾಡ್ತಾನೆ. ಸ್ವಚ್ಛ ಮಾಡೋಕಲ್ಕ ಹುಟ್ಟಿದ್ದು ಆ ಪದ್ಮ ವೇದವತಿ. ಆ ವೇದವತಿಯಿಂದ ಇಂದ್ರಿಯದಲ್ಲಿರ್ತಕ್ಕಂಥ ಶ್ರೀನಿವಾಸಗೆ ಕಲ್ಯಾಣ ಆಗಬೇಕು. ಅದಕ್ಕೆ ಅಂತಹ ಪದ್ಮಾವತಿಯನ್ನು ನನ್ನ ಹೃದಯ ಫಲದಲ್ಲಿ ಹೃದಯ ಮಂದಿರದಲ್ಲಿ ಹುಟ್ಟಿದಂಥ ಪದ್ಮಾವತಿಯನ್ನು ನೀನು ಸೇವೆ ಮಾಡ್ತಾ ಇದ್ದಾಳೆ, ನನ್ನ ಅನುಗ್ರಹ ಮಾಡು. ಇದು ಲಕ್ಷ್ಮೀದೇವಿನ ನಾವು ಪ್ರಾರ್ಥನೆ ಮಾಡಿರ್ತಾರೆ. ಯಾರು ಈ ರೀತಿ ಉಪಾಸನೆ ಮಾಡ್ಕೊಂಡು ಹೋಗ್ತಾರೆ ಅವರಿಗೆ ಏನಂತ ಜಯತು ವಿದ್ಯಾ ನಾಮೆ ನಮೋ ನಮೋ ವಿಷ್ಣು ಅಂಪಾಂಕೆ. ವಿದ್ಯೆಗೆ ಅಭಿಮಾನಿ ಮಹಾಲಕ್ಷ್ಮಿ. ನಾವು ಹೇಳ್ತೀವಿ, ನಿನ್ನೆ ಇದರಲ್ಲಿ ಬಂದಿತ್ತೆ ಚಿಂತನೆ ಒಳಗೆ. ಯಾರು? ಶಾರದಾದೇವಿ ವಿದ್ಯೆ ಕಲ್ತೀವಿ. ಬುದ್ಧಿಗೆ ಏನಪ್ಪ ಅಂದರೆ ಭಾರತೀದೇವಿ ಅಂತೀವಿ. ಗಣಪತಿ ಸಿದ್ಧಿ ಬುದ್ಧಿ ಅಂತ ಹೇಳ್ತೀವಿ ನಾವು. ಅಂದರೆ ಇವರೆಲ್ಲ ಅಮುಖ್ಯ ದೇವತೆಗಳು. ಮುಖ್ಯ ದೇವತೆ ವಿದ್ಯೆಗೆ, ಬುದ್ಧಿಗೆ, ಸಿದ್ಧಿಗೆ, ಪ್ರಸಿದ್ಧಿಗೆ ಆಕೆ ಯಾರು? ಮಹಾಲಕ್ಷ್ಮಿ. ಲಕ್ಷ್ಮಿ, ಜಯ, ಮಾಯಾ, ಶಾಂತಿ, ಕೃತಿ ಅಂತ 5 ರೂಪದಿಂದ ನನಗೆ ಈ ಎಲ್ಲ ಜ್ಞಾನವನ್ನು ನನಗೆ ಕೊಟ್ಟಿರ್ತಾಳೆ. ನನ್ನ ಪಂಚಭೂತಕ್ಕೆ ಆಕೆ ಅಭಿಮಾನಿ, ಪಂಚಜ್ಞಾನಕ್ಕೂ
ಅದಕ್ಕೆ ಹೇಳ್ತಾರೆ ದಾಸರ ಹರಿಕಥಾಂತರಲ್ಲಿ ನಿಮಗೆಲ್ಲ ಗೊತ್ತಿರಬೇಕು. ಯಾವುದು 1ನೇ ಸಂಧಿ 9ನೇ ಶ್ಲೋಕದೊಳಗೆ ಪಂಚವೇದಾತ್ಮಕ ಪ್ರಪಂಚಕ್ಕೆ ಪಂಚರೂಪಾತ್ಮನೇ ದೈವಕ್ಕೆ ಪಂಚಮುಖ ಚಕ್ರಾದಿಗಳು ಕಿಂಕರ ಶ್ರೀಹರಿಗೆ ಪಂಚವಿಂಶತಿ ತತ್ವತರ್ಮ ಪಂಚಗಳದ ಭಾವಿ ವಿರಂಚ ನಿಪಾನಂದ ತೀರ್ಥರೆ ನೆನೆಯುವುದು ಅನುದಿನವು ಅಂತ ಹೇಳ್ತಾರೆ ದಾಸರು. ಅಂದರೆ 5 ರೂಪ ಲಕ್ಷ್ಮೀ ಇದು ನಾರಾಯಣ ವಾಸುದೇವ ಪ್ರದ್ಯುಮ್ನ ಸಂಕಷ್ಟ ಅಂತ 5 ರೂಪ, ರುದ್ರದೇವರ 5 ರೂಪ, ವಾಯುದೇವರ 5 ರೂಪ. ಏನಪ್ಪ ಅಂದ್ರೆ ಯಾವುದು ಈ 5 ರೂಪಗಳು, ವಾಗೇಂದ್ರ 5, ಕರ್ಮೇಂದ್ರ 5, ಜ್ಞಾನೇಂದ್ರ 5, ವಾಯುಪಂಚಕ ಮನಪಂಚಕ ಇವು 5 ಈ ರೀತಿ ಈ ಎಲ್ಲ ಪಂಚರೂಪಾತ್ಮಕಗಳಾದ ಮಹಾಲಕ್ಷ್ಮಿ ನೀನು ಈ ಸ್ಥೂಲದ ಸರ್ವತ್ರ ವ್ಯಾಪ್ತರ ಇದ್ದು ಅವರವರ ಅಭಿಮಾನಿ ದೇವತೆಗಳು ನಿಂತುಕೊಂಡು ಅವರವರ ಬಿಂಬದ ಸೇವೆಯನ್ನು ಮಾಡ್ತಾ ಇದೆಯಾ ಎಂಬ ಜ್ಞಾನ ನನಗೆ ನೀನು ಅನುಗ್ರಹ ಮಾಡ್ತಾಯಿ. ಇದು ವಿಶೇಷವಾಗಿ ನಾವು ತಿಳ್ಕೊಂಡದ್ದು. ಇದರ ಮುಂದಿನ ವಿಚಾರವನ್ನು ಮತ್ತೆ ನಾಳಿನ ಚಿಂತನೆಯೊಳಗೆ ನೋಡೋಣ ಅಂತ ಹೇಳ್ತಾ ಭಾರತೀಯರ ಮುಖ್ಯ ಪ್ರಾಣದಲ್ಲಿ ಕೃಷ್ಣ ಅರ್ಪಣವಸ್ತು. ಹರೇ ನಮಃ ಹರೇ ನಮಃ ಹರೇ ನಮಃ.